ನೋಡಿ ಈ ಥರ ಕಾಪರ್ ಮಳೆಗಳನ್ನು ನೋಡಿ, ಇದು ಕಾಪರ್ ಮಳೆ ಹೊಡೆದಿರ್ತಕ್ಕಂಥ ಮರ ನೋಡಿ ಯಾವ ಥರ ಇದೆ ಗೊನೆ. ಇಷ್ಟಿದೆ ನೋಡಿ ಕಾಯಿ ಸೈಜು. ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ನಮ್ಮದು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು, ಈ ಮರಕ್ಕೆ ಹೊಡೆದಿದ್ದು ಕಾಪರ್ ಮಳೆನ. ಈ ಥರ ರಸ ಸೋರುತ್ತೆ, ಅದು ಏನೋ ತೊಂದರೆ ಇಲ್ಲ ಗಿಡಕ್ಕೆ. ಹಾಂ ಕೈ ಬಿಡು, ನೀನು ಬಿಡು, ಇತ್ಲಾಗ ಹೇಳ್ಕಂಡ್ಲ. ನೋಡಿ ಈ ಥರ ಕಾಪರ್ ಮಳೆಗಳನ್ನು ಕಳಿಸಿರ್ತೀವಲ್ವ, ಈ ಥರ ಕಟಿಂಗ್ ಆಗಿರುತ್ತೆ. ಸೊ ನೋಡಿ, ಇದು ಮಳೆಯಲ್ಲಿ ಏನಾಗಿರುತ್ತೆ ಅಂದರೆ ಈ ಥರ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಶಾರ್ಪ್ ಎಡ್ಜಸ್ ಈಚೆ ಕಡೆ ಬಂದಿರುತ್ತೆ ಇದು. ಸೊ ಇದನ್ನು ಹೊಡಿಬೇಕಾದ್ರೆ ಸ್ವಲ್ಪ ಸುತ್ತಿಗೆಯಲ್ಲಿ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡಾದ ತಕ್ಷಣ ನೀವು ಹೊಡೀರಿ. ಇದೇ ಥರ ಇದನ್ನು ಒಳಗಡೆ ಇನ್ಸರ್ಟ್ ಮಾಡಿ. ಈ ಎಡ್ಜಸ್ ಇರುತ್ತಲ್ಲ, ಶಾರ್ಪ್ ಎಡ್ಜಸ್ಸು, ನಿಮಗೆ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಈಗ 40ರಿಂದ 50 ವರ್ಷ ಮರಗಳು ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ, ಅವ್ರ ತೋಟದಲ್ಲಿ ಈ ಥರ ಮಳೆಗಳು ಬೇಗ ಇನ್ಸರ್ಟ್ ಆಗಲಿಲ್ಲ ಅಂದರೆ ಅವರು ಡ್ರಿಲ್ಲಿಂಗ್ ಮಿಷನ್ನ ಯೂಸ್ ಮಾಡ್ಬೋದು. ಸೊ ನೋಡಿ, ನಿಮಗೆ ಕಾರ್ಪೆಂಟ್ರು ಹತ್ತಿರದಲ್ಲಿ ಯಾರು ಕಾರ್ಪೆಂಟ್ರುಗಳಿದ್ದರೆ ನೀವು ಅವ್ರನ್ನ ಕರ್ಕೊಂಬಂದು ಈ ಥರ ಮಳೆಗಳನ್ನ ಇನ್ಸರ್ಟ್ ಮಾಡ್ಬೋದು. 5 ಅಡಿಗೆ ಮೇಲ್ಗಡೆ ಮಾಡಿದರೆ ಭಾಳ ಉತ್ತಮ ಫಸಲು ಕೊಡ್ತಾ ಹೋಗುತ್ತೆ ನಿಮಗೆ. ನೋಡಿ ಯಾವ ಥರ ಇದೆ.